ಇವತ್ತು ನೋಡ್ರಿ ನಮ್ಮ ಆಲ್ಮಟ್ಟಿ ಗಾರ್ಡನ್ ಒಳಗೆ ಯಾರ್ಯಾರು ಬೆಟ್ಟ ಆದ್ರ. ನಮಸ್ಕಾರ ಎಲ್ಲಾರಿ, ಮತ್ತೊಂದು ಹೊಸ ವಿಡಿಯೋ. ನಾನು ನಿಮ್ಮ ಸ್ಯಾಮ್ ಟನ್ನಿಡಿನ ಮಾತಾಡಕತ್ತೀನಿ. ಇವತ್ತು ಗುಲ್ಬರ್ಗ ಒಳಗೆ ಲಾಸ್ಟ್ ದಿನ ಇರ್ತವಪ್ಪ ಅಂತ ಗೊತ್ತಾಗಿ ಅಂದ್ರೆ ನಮ್ಮ ಅಣ್ಣಾರ ನಮ್ಮ ಮಾಮರು ಎಲ್ಲರೂ ಡಿಮಾರ್ಟಿಜರ್ ಹೋಗ್ಬರ್ಬೇಕಂತಂದ್ರೆ ಅದಕ್ಕೆ ನಾವು ಫುಲ್ ಖುಷಿಯಾಗಿ ಒಂದು ಕಪ್ ಚಾ ಒಂದು ಅರ್ಧ ಪ್ಯಾಕೆಟ್ ಬಿಸ್ಕೆಟ್ ಅದ ಹೊಡೆದೇವಿ. ಇಲ್ಲಿ ನಮ್ದು ಫ್ಲೈಟ್ ಬರ್ದಿತ್ತು, ಇನ್ನ ಫ್ಲೈಟ್ ಬಂದಿಲ್ಲ. ಅದಕ್ಕೆ ನಮ್ಮ ಅಣ್ಣ ತಲೆ ತೋರ್ಸೋತ ನಿಂತಿದ್ದ. ಫ್ಲೈಟ್ ಎಲ್ಲ ಬರೋದಿತ್ತು. ಅಂಬಾನಿ ಫೋನ್ ಹಚ್ಚಿ ನಮ್ಮದು ಫ್ಲೈಟ್ ಬೇಕಂತಂದು ಅದಕ್ಕೆ ಅವನಿಗೆ ಫ್ಲೈಟ್ ಕಳಿಸಿ ನಾವು 3 ಜಾಲಿ ಆಟೋದಾಗ ಬಂದೀವಿ. ಅಲ್ಲಿಂದ ನಾವು ಸೀದಾ ಡಿಮಾರ್ಟಿ ಲ್ಯಾಂಡ್ ಅದೀವಿ. ಡಿಮಾರ್ಟಿ ಲ್ಯಾಂಡ್ ಆಗಿ ಒಳಗೆ ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಆ ಕಡೆ ಒಂದು ಕೈಯನ್ ತೊಳೇರ್ಸಿ ಈ ಕಡೆ ಒಂದು ಕೈಯನ್ ತೊಳರ್ಸಿ ಏನು ತೊಳತಾನಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸ್ ತೊಳತಾನ. ಒಂದು ಡ್ರೈ ಫ್ರೂಟ್ಸ್ ತೊಂದ್ರೆ ಇಲ್ಲ ನಮ್ಮ ತಮ್ಮ ಜಗಾಡಿ ಪೀತಾಂಬರ್ ತೊಗೊಂಡಾನ. ನಮ್ಮ ಡಿಮಾರ್ಟಿ ಓಡಾಡ್ ಬಂದಿಲ್ರಿ. ಹೋದ್ರೆ ನಮ್ಮ ತಮ್ಮನ ಕೂಡ ಹೋದ್ರೆ ಅಂಜಿಟ್ಟಿ ನಮ್ಮ ಎದಕ್ಕಪ್ಪ ಅಂತಂದ್ರೆ ಅವೆಲ್ಲ ಸಾಮಾನು ತೋತಿರ್ತಾರೆ, ನಾವು ನಿಂತು ನೋಡ್ತಿರ್ತೀವಿ. ಇದು ನಮ್ಮ ಮನ್ಯಾಗ ಗೊತ್ತಾತಂದ್ರೆ ಆಕಿ ಉಜಿತಾರೆ ನಮ್ಮ ಮನ್ಯಾಗ. ಅಂದ್ರೆ ನಮ್ದು ಐಟಮ್ ಅದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾನು ನಮ್ಮ ಅಣ್ಣಾರ ಮತ್ತೆ ಆಟೋದಾಗ ಕೂತು ಸೀದಾ ಮನೆ ಹೋಗ್ಬಿಟ್ಟಪ್ಪ ಅಂತ ಮಾಡಿದ್ದೇವೆ. ಅವಾಗ ನಮ್ಗೆ ಬಜಿ ಅನ್ಲಿಕ್ಕೆ ಕಾಣ್ತು. ಇದನ್ನೆಲ್ಲ ತೊಗೊಂಡು ನಾವು ವಾಪಸ್ ನಮ್ಮ ಮನೆ ಬರ್ನ ಇಲ್ಲಿ ಏನೇನು ಸಾಮಾನು ತೊಗೊಂಡ್ರಪ್ಪ ಅನ್ನೋದು ನಮ್ಮ ಮತ್ತೆ ನೋಡ್ರಿ ಏನು ಚೆಕ್ ಮಾಡತ್ತಾರೆ. ಏನೇನು ಐಟಮ್ ತಂದೇವಪ್ಪ ಅಂತ ಎಲ್ಲ ನಮ್ಮ ತಮ್ಮ ಬಿಲ್ ಮಾಡತ್ತೆ. ಅದೆಲ್ಲ ಅದನ್ನ ಮುಂಜಾನೆ ಬಂದು ನಮ್ಮ ಅಮ್ಮಾರಮ್ಮ ಬಸ್ ಹತ್ತಿಸಿ ಅವ್ರ ಮನೆಗೆ ಅವ್ರು ಹೋದ್ರು. ಒಂದು 3 ತಾಸು ಆದ್ಮೇಲೆ ನಮ್ಮ ಊರಿಗೆ ನಾವು ಬಂದ್ವಿ. ನಮ್ಮ ತಮ್ಮ ಅವ್ರ ಊರಿಗೆ ಹೋಗ್ಬೇಕಲ್ರಿ, ಅದ್ರ ಸಂಬಂಧ ಬಸ್ ಹುಡ್ಕಡ ಇದ್ದ. ಅವನಿಗೆ ಫೈನಲಿ ಬಸ್ ಸಿಕ್ತು, ಬಸ್ ಹತ್ತವ ಹೋದ. ಅಂದ್ರೆ ನಮ್ಮ ಅಣ್ಣಾರು ಬಂದಿದ್ರು, ಅವ್ರ ಕೂಡ ಗಾಡಿ ಮ್ಯಾಗ ಹತ್ತಿ ನಾನು ನಮ್ಮ ಮನೆಗೆ ಬಂದೆ. ಅಂದ್ರೆ ಮನೆಗೆ ಬಂದು ಕುಂದ್ರೋಸ್ಲೆ ನಮ್ಮ ದೋಸ್ತ್ ಫೋನ್ ಹಚ್ಚಿ ಬಾರ ದೋಸ್ತ್ ಎಲ್ರಿ ದೇವಸ್ಥಾನಕ್ಕೆ ಹೋಗ್ಬರಂಬ, ಮೊದ್ಲೇ ಇವತ್ತು ಯುಗಾದಿ ಅಮಾಶೆ ಒಂದು ಐತೆನ ನಾವು ಒಂದು ಗಾಡಿ ಮ್ಯಾಗ ಒಂದ್ ಬಿಡಿ ಆಯ್ತು. ಅಮಾಶೆ ಬಂದ ಅಂತರು ಮನ್ಯಾಗ ಜನ್ಮಕ್ಳು ಇದ ಕೆಲಸ ಬರೀ ಕಾಯಿ ಹೊಡ್ಸ್ಕೊಂಡ್ ಬರೋದು, ಅವು ಸ್ವಚ್ಛ ಮಾಡೋದು, ಆರ ತೊಗೊಂಬರೋದು. ದೇವಸ್ಥಾನದ ಟ್ರೈ ಮುರಿದು ವಾಪಸ್ ನಮ್ಮ ದೋಸ್ತರ ಮನೆ ಹೋದೆ. ಎದಕ್ಕಪ್ಪ ಅಂತಂದ್ರೆ ಅವ್ರ ಮನೆ ಬೇವು ಬೆಲ್ಲ ಮಾಡಿದಿರ್ತ. ಆ ಬೇವು ಬೆಲ್ಲ ನಾ ಕುಡಿಯಕ್ ಹೋದೆ. ಅದನ್ನೆಲ್ಲ ಕುಡಿಯೋಣ ನಮ್ಮ ದೋಸ್ತ ಇನ್ನೊಬ್ಬ ನಾನು ಬರ್ತೀನಿ ನೋಡ್ರಿ ಗುಡಿ ಅಂತಂದ್ರೆ ಅದಕ್ಕೆ 3 ಜನ ಸೇರಿ ಗುಡಿ ಹೋದಿವಿ. ಯಾವ ಗುಡಿಯಪ್ಪ ಅಂತಂದ್ರೆ ಎಲ್ಲರೂ ದೇವಸ್ಥಾನದೊಳಗೆ ಜಾಸ್ತಿ ಮಂದಿ ಇದಾರಪ್ಪ ಅಂತ ಗೊತ್ತಾಗಿಲ್ಲ. ನಮ್ಮ ದೋಸ್ತ ಹೇರ್ ಸ್ಟೈಲ್ ಮಾಡ್ಕೊತ ನಿಂತ್ಬಿಟ್ಟಾನ. ವಾಪಸ್ ದೇವ್ರ ದರ್ಶನ ಎಲ್ಲ ತೊಂದು ಎಲ್ಲಾರಿಗೂ ಒಳ್ಳೇದ್ ಮಾಡಪ್ಪ, ಎಲ್ಲಾರ್ದಿಂದ ಜಾಸ್ತಿ ನನ್ನ ಒಳ್ಳೇದ್ ಮಾಡಪ್ಪ ಅದ್ ಬೇಡ್ಕೊಂಡು ಇನ್ನು ಬ್ಯಾಸರ ಆಯ್ತಪ್ಪ ಅಂತ ಆಲ್ಮಟ್ಟಿ ಕಡೆ ಹೊಂಟೇವಿ. ಇದು ಆಲ್ಮಟ್ಟಿ ಅಂತ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಭಾಳ ಸ್ಪೆಷಲ್ ಪ್ಲೇಸ್. ಎದಕ್ಕಪ್ಪ ಅಂತಂದ್ರೆ ಈ ಕಡೆ ಬಂದ್ರೆ ನಮ್ಮದಂತ್ರ ಒಂಥರ ಬೇರೆ ಫೀಲ್ ಕೊಡುತ್ತೆ. ಅದಕ್ಕೆ ನಾವು ಹೊಂಟಿದ್ವಿ. ಈ ಟೈಮಿಗೆ ಓಡುಮತ್ ನಾವು ಇಲ್ಲಂದ್ರೆ ಬರೇ ಫೋಟೋ ಶೂಟಿಗೆ ತುಂಬಿಟ್ಟಿರ್ತಾರೆ ನಮ್ಮ ದೋಸ್ತರು. ನೋಡ್ರಿ ಇಲ್ಲಿ ಆ ಚಸ್ಮಾ ಮಾಡ್ಕೊಂಡೇವ ಉದ್ರಿ. ಈ ಕಡೆ ಫೋಟೋಗ್ರಾಫರ್ ಮುಸ್ತಫಾ ಬಸವಣ್ಣ ಅವರು. ಬಸ ಏಟ್ ಪಿಲ್ಲ ಇಲ್ಲ ಸೈನ್ಸ್ ಸರ್ ಬಸ ಮತ್ತೆ ಅವರು ಫೋಟೋ ತಗೊಳ್ತಾರೆ, ಇವರು ತಗೊಳ್ಬೇಕಲ್ರಿ. ಅದಕ್ಕೆ ಗಾಡಿ ಒಯ್ದು ಗಾಡಿ ನಡಬಾರ್ದು ಫೋಟೋ ತಗೊಳಕ್ ಬಿಟ್ರಿ ಇವರು. ನಮ್ ದೋಸ್ತ ಅಭಿ ನೋಡ್ರಿ ಇಲ್ಲಿ ಫೋಟೋ ಅಂತ ತಗೊಳತಾನ. ಯಾರ ಹುಡುಗಿ ಕೈ ಬಿಟ್ಟು ಹೋಗಿರ್ತಾಳ್ರಿ, ಅದ್ರ ಸಂಬಂಧ ನಾನು ಈಗ ಪ್ರೀತಿಯಲ್ಲಿ ಇದೆಲ್ಲ ಆದ್ಮೇಲೆ ಫೋಟೋ ಶೂಟ್ ಇನ್ನೊಂದ್ ಸ್ವಲ್ಪ ಜನ ಇರ್ಲತ್ತ. ನಾವು ಬಸವಣ್ಣ ಅವ್ರ ಹುಡ್ರು ದೋಸ್ತರ ಫೋನ್ ಕರ್ಸಿದ. আমার সরল মন থেকে দুষ্টুমি কোনোদিন যাবে না। ঝিঙ্কা চিকা ঝিঙ্কা চিকা ঝিঙ্কা চিকা ঝিকাঙ্কা মন আমার পাগল হয়ে পদ্ম পাতায় বসে, মন আমার পাগল হয়ে পদ্ম পাতায় বসে শিশিরের সাথে কেমন. ಲಾಸ್ಟ್ ನಮ್ಮ ದೋಸ್ತರ ನಡೆ ಬಂದು ಒಂದು ಕಪ್ ಚಾಟ್ ಕೊಡ್ದೇವೆ. ಇಷ್ಟೇ ನಾನು ದೇವತ್ತಿಂದ ಡೈಲಿ ಮುಗಿಸ್ತೀನಿ. ಇಂಡಿಯಾ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ.